ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಜೆ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ನಿನ್ನೆ 25 ಪ್ರಶ್ನೆಗಳನ್ನ ವಿಡಿಯೋ ಮುಖಾಂತರ ತಿಳಿಸಿದ್ದೆ. ಅದರ ಜೊತೆಗೆ ಇವತ್ತು 25 ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಸಾಮಾನ್ಯ ಜ್ಞಾನ, ಇತಿಹಾಸ ಮತ್ತು ಸಂವಿಧಾನಕ್ಕೆ ಮುಖ್ಯವಾಗಿರುವಂಥ 10 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಕರ್ನಾಟಕ ರಾಜ್ಯದ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಇದು ಮೊದಲನೇ ಪ್ರಶ್ನೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಮೈಸೂರು. ಅಂದರೆ ನಿನ್ನೆ ವಿಡಿಯೋನ ಆನ್ಸರ್ ಯಾವುದಕ್ಕೆ ತುಂಬ ಜನ ನೋಡಿಲ್ಲ, ಅದಕ್ಕಾಗಿ ಇವತ್ತು ಆನ್ಸರ್ ಜೊತೆಗೇ ಬಂದುಬಿಟ್ಟಿದ್ದೀನಿ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಇದು ಎರಡನೇ ಪ್ರಶ್ನೆ. ಹಂಪಿ. ಇದಕ್ಕೆ ಉತ್ತರ ಹಂಪಿ. ಮೈಸೂರು ಅರಮನೆಯ ವಿನ್ಯಾಸಕಾರ ಯಾರು? ಇದು ಮೂರನೇ ಪ್ರಶ್ನೆ. ಮೈಸೂರು ಅರಮನೆಯ ವಿನ್ಯಾಸಕಾರ ಯಾರು? ಹೆನ್ರಿ ಇರ್ವಿನ್. ಇದು ಮೂರನೇ ಪ್ರಶ್ನೆ ಉತ್ತರ. ಮೈಸೂರು ಅರಮನೆಯ ವಿನ್ಯಾಸಕಾರರ ಹೆಸರು. ಭಾರತದ ಸಂವಿಧಾನ ಆತ್ಮ ಮತ್ತು ಹೃದಯ ಎಂದ ಯಾವುದನ್ನು ಕರೆಯಲಾಗುತ್ತದೆ? ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಫ್ರೆಂಡ್ಸ್. ಭಾರತದ ಸಂವಿಧಾನ ಆತ್ಮ ಮತ್ತು ಹೃದಯ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಇದಕ್ಕೆ ಉತ್ತರ ಬಂದ್ಬಿಟ್ಟು ವಿಧಿ 32, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡೋಣ ಬನ್ನಿ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಕರ್ನಾಟಕದ ಉದ್ದವಾದ ನದಿ ಕಾವೇರಿ, ಅಥವಾ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದದ ನದಿ ಕೃಷ್ಣ. ಭಾರತದಲ್ಲಿ ಅಂದರೆ ಆರನೇ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ರಾಜಸ್ಥಾನ್. ಬನವಾಸಿ ಯಾವ ನದಿಯ ದಂಡೆಯಲ್ಲಿದೆ? ವರದಾ ನದಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ. ಎಂಟನೇ ಪ್ರಶ್ನೆ, ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಇದಕ್ಕೆ ಉತ್ತರ ಬಂದ್ಬಿಟ್ಟು ರಾಷ್ಟ್ರಕವಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್. 1992ರಲ್ಲಿ ನೀಡಲಾಯಿತು, ಅಂದರೆ ಜಂಟಿ ಇದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಎಲ್ಲಿದೆ? ಇದು 10ನೇ ಪ್ರಶ್ನೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ನಂದಗಡ, ಬೆಳಗಾವಿ ಜಿಲ್ಲೆ. ಇನ್ನು ನೆಕ್ಸ್ಟ್ ಪಾರ್ಟ್ ಯಾವುದಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ 5 ಪ್ರಶ್ನೆಗಳಿದ್ದಾವೆ. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಯಕೃತ್ತು, ಅಂದರೆ ಲಿವರ್. ಸೂರ್ಯನ ಬೆಳಕಿನಿಂದ ನಮಗೆ ದೊರೆಯುವ ಜೀವಸತ್ವ ಯಾವುದು? ಅಂದರೆ ವಿಟಮಿನ್ ಯಾವುದು? ವಿಟಮಿನ್ ಡಿ. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಜೀವಸತ್ವ ಯಾವುದು? ರಕ್ತ ಹೆಪ್ಪುಗಟ್ಟುವುದಕ್ಕೆ ಮಾಡುವಂಥ ಜೀವಸತ್ವ ಯಾವುದು ಸಹಾಯ ಮಾಡುವುದು? ವಿಟಮಿನ್ ಕೆ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಅಂದರೆ SI ಯೂನಿಟ್ ಯಾವುದು? ವಿದ್ಯುತ್ ಪ್ರವಾಹದ SI ಯೂನಿಟ್ ಆಂಪಿಯರ್. ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು? ಇದು 5ನೇ ಪ್ರಶ್ನೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಅಲೆಕ್ಸಾಂಡರ್ ಫ್ಲೆಮಿಂಗ್. ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಕರ್ನಾಟಕ ಭೌಗೋಳಿಕತೆ ಮತ್ತು ಪೊಲೀಸ್ ಇಲಾಖೆ. ನೆಕ್ಸ್ಟ್ ಬರುವಂಥ ಪಾರ್ಟ್ ಯಾವುದಂದರೆ, ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ 5 ಪ್ರಶ್ನೆಗಳು ಮುಗಿದವು. ನೆಕ್ಸ್ಟ್ ಬರೋದು ಕರ್ನಾಟಕ ಭೌಗೋಳಿಕತೆ ಮತ್ತು ಪೊಲೀಸ್ ಇಲಾಖೆ. ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಪೊಲೀಸ್ ಕಮಿಷನರೇಟ್ಗಳಿವೆ? ಉತ್ತರ ಬಂದ್ಬಿಟ್ಟು 6. ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ. ಕರ್ನಾಟಕದಲ್ಲಿ ಪ್ರಸ್ತುತವಾಗಿರುವಂಥ ಪೊಲೀಸ್ ಕಮಿಷನರೇಟ್ಗಳಿವು 6. ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಯಾವುದು? DG ಆ್ಯಂಡ್ IGP. ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆಗಳು DG ಮತ್ತು IGP. ಬಂದಿಖಾನೆ ಇಲಾಖೆಯ ಕೇಂದ್ರ ಕಚೇರಿ ಎಲ್ಲಿದೆ? ಬಂದಿಖಾನೆ ಇಲಾಖೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರು. ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು? ಇದು ನಿನ್ನೆ ಪ್ರಶ್ನೆ ಕೂಡ ಕೇಳಿದ್ದೆ, ಇವತ್ತು ರಿಪೀಟ್ ಆಗ್ತಾ ಇದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಮುಳ್ಳಯ್ಯನಗಿರಿ ಶಿಖರ, ಚಿಕ್ಕಮಗಳೂರಲ್ಲಿದೆ. ಯಶಸ್ವಿನಿ ಯೋಜನೆ ಕರ್ನಾಟಕದಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಯಶಸ್ವಿನಿ ಯೋಜನೆ ಕರ್ನಾಟಕದಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಹಕಾರಿ ರೈತರ ಆರೋಗ್ಯ ರಕ್ಷಣೆಗಾಗಿ. ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಆಬಿಲಿಟಿ. ಇದನ್ನು ಆಲ್ಮೋಸ್ಟ್ ಬೋರ್ಡಲ್ಲಿ ಬಿಡಿಸಿ ತೋರಿಸ್ಬೇಕು, ಗೊತ್ತಾಗಲ್ಲ ಹೇಳಿದರೆ, ಆದರೂ ನೋಡೋಣ. ಒಂದು ಗಡಿಯಾರದಲ್ಲಿ ಸಮಯ 3 ಆಗಿದ್ದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು?
ಎಷ್ಟಿರುತ್ತೆ ಅಂದರೆ, ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ ಆಗಿದೆ. ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳಿನ ನಡುವೆ ವ್ಯತ್ಯಾಸ ಎಷ್ಟಿದೆ ಅಂದರೆ ಕೋನ ಎಷ್ಟಿದೆ? ಫ್ರೆಂಡ್ಸ್, ನಿಮಗೆ ಗೊತ್ತಾಗಲಿ ಅಂತ ಹಾಗೆ ಸುಮ್ಮನೆ ಒಂದು ಡಯಾಗ್ರಾಮನ್ನು ಬಿಡಿಸಿದ್ದೀನಿ. ಗಂಟೆ ಮುಳ್ಳು 3ಕ್ಕಿರುತ್ತೆ, ನಿಮಿಷದ ಮುಳ್ಳು 12ಕ್ಕಿರುತ್ತೆ, ಅಂದರೆ 3 ಗಂಟೆ ಆದಾಗೆ. 3 ಮತ್ತು 12ರ ಮೆಡಲ್ ಇರುವಂಥ ಕೋನ ಯಾವುದು ಅಂತ ಕರೆಕ್ಟಾಗಿ 360 ಡಿಗ್ರಿ ಇದರಲ್ಲಿ ಇರುತ್ತೆ ಗಡಿಯಾರ. ಇದರಲ್ಲಿ ಈಗಿರುವಂಥ ಕೋನ ಅಂದರೆ 90 ಡಿಗ್ರಿ. ಅದು 6ಕ್ಕೇನಾದರೂ ಬಂದರೆ 180 ಡಿಗ್ರಿ ಆಗುತ್ತೆ. 360ಯಲ್ಲಿ ಇದು ಒಂದು ಭಾಗ ಅಂದರೆ 90 ಡಿಗ್ರಿ ಆಗಿರುತ್ತೆ. ಸಾಮಾನ್ಯವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ತಿಳಿಲಿಲ್ಲ ಅಂದರೆ ನೋಡೋಣ, ಕಮೆಂಟಲ್ಲಿ ತಿಳಿಸಿ. ನಾಳೆ ಇದಕ್ಕಿಂತ ಒಂದು ಬೇರೆ ಪ್ರಯತ್ನವನ್ನು ಮಾಡೋಣ. ಈ ಪ್ರಶ್ನೆಗಳನ್ನ ಒಂದು ಪೆನ್ನು ಪೆನ್ಸಿಲ್ನ ಇಟ್ಕೊಂಬಿಡಿ. ಮೆಂಟಲ್ ಅಬಿಲಿಟಿ ಕ್ವಶನ್ನ ಬಗ್ಗೆ ಚರ್ಚೆ ಮಾಡುವಾಗ 10, 20, 30, 40ರ ಸರಾಸರಿ ಎಷ್ಟು? ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ ನಿಮಗೆ ಬರುತ್ತೆ. 10, 20, 30 ಮತ್ತು 40ರ ಸರಾಸರಿ ಎಷ್ಟು ಅಂದರೆ 25. 10, 20, 30, 40ರ ಸರಾಸರಿ ಉತ್ತರ 25. ಅದು ಹೇಗೆ ಬರುತ್ತೆ ಅಂದರೆ 10 + 20 ಅಂದರೆ 30 ಆಯಿತು. 30 + 30 60 ಆಯಿತು. 60 + 40 100 ಆಯಿತು. 100 ÷ 4 ಅಂದರೆ 25. ಸರಾಸರಿ 25 ಆಯಿತು ಫ್ರೆಂಡ್ಸ್. ಒಬ್ಬ ವ್ಯಕ್ತಿ ಉತ್ತರಕ್ಕೆ 4 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದರೆ ಆತ ತಲುಪಿದ ಆರಂಭಿಕ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಆಗಲೇ ಸರಾಸರಿ ಹೇಳಿದ್ರಲ್ಲ, ಅಷ್ಟು ಯಾವ್ಯಾವ ಅಂಕಿ ಇರುತ್ತಲ್ಲ ಅವನ್ನೆಲ್ಲ ಕೂಡಿಸ್ಬಿಟ್ಟು ಅದೆಷ್ಟು ಬರುತ್ತಲ್ಲ ಡಿವೈಡೆಡ್ ಬೈ ಅವು ಎಷ್ಟು ಸಂಖ್ಯೆ ಇದ್ದಾವಲ್ಲ ಅದರಲ್ಲಿ ಡಿವೈಡೆಡ್ ಮಾಡಿದರೆ ಸರಾಸರಿ ಸಿಗುತ್ತೆ. ಅದು ಆಗಲೇ ಪ್ರಶ್ನೆ ಅದು. ಈಗ ನೆಕ್ಸ್ಟ್ ಪ್ರಶ್ನೆ ಏನಂದರೆ, ಒಬ್ಬ ವ್ಯಕ್ತಿ ಉತ್ತರಕ್ಕೆ 4 ಕಿಲೋಮೀಟರ್ ನಡೀತಾ ಹೋಗಿದ್ದಾನೆ. ನಂತರ ಬಲಕ್ಕೆ ತಿರುಗಿ ಮತ್ತೆ 3 ಕಿಲೋಮೀಟರ್ ನಡೀತಾನೆ. ಆತ ತಲುಪಿದ ಆರಂಭಿಕ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಈ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಬಿಡಿಸಿ ತೋರಿಸ್ತಾನೆ ನೋಡಿ. ಇದಕ್ಕೆ ಉತ್ತರ ಬಂದುಬಿಟ್ಟು ಕರೆಕ್ಟಾಗಿ 5 ಕಿಲೋಮೀಟರ್ ದೂರದಲ್ಲಿರ್ತಾನೆ ಆ ವ್ಯಕ್ತಿ. ಇದಕ್ಕೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಉತ್ತರ 5 ಕಿಲೋಮೀಟರ್. ಬೇಕಾದರೆ ಬಿಡಿಸಿ ನೋಡಿ. ನಂತರ ತಿಳಿಲ್ಲ ಅಂದರೆ ಹೇಳಿ, ನಾನು ನಿಮಗೆ ಬಿಡಿಸಿ ಕ್ಲಿಯರನ್ನು ಮಾಡ್ತೀನಿ. ನಂತರದ ಪ್ರಶ್ನೆ ಯಾವುದಂದರೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್, ಅಮೆರಿಕಾದಲ್ಲಿದೆ. ಭಾರತದ ಕಬ್ಬಿಣದ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದಂತೂ ಎಲ್ಲರಿಗೂ ಗೊತ್ತಿರುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ನೀವೇ ಉತ್ತರವನ್ನು ಕಮೆಂಟ್ ಮಾಡಿಬಿಡಿ. ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನು ಕರೀತಾರೆ ಅಂತ ಕಮೆಂಟ್ ಮಾಡಿ. ಡೈಲಿ ಇದೇ ಥರ ನ್ಯೂಸ್ ವಿಡಿಯೋಗಳಿಗೆ, ಜಾಬ್ ಅಪ್ಡೇಟ್ಗಳಿಗೆ, ಈ ಥರ ಕ್ವಶನ್ ಆನ್ಸರ್ ಡಿಸ್ಕಷನ್ಗೆ ವಿಡಿಯೋ ಯೂಸ್ ಆಗುತ್ತೆ ಅನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಏನಿಲ್ಲ. ಅಂದರೆ ಕೆಲವೊಬ್ಬರಿಗೆ ಇಷ್ಟ ಆಗೋದು, ಇನ್ನು ಕೆಲವೊಬ್ಬರಿಗೆ ಇರಿಟೇಟ್ ಆಗುತ್ತೆ. ನಾನು ಮೊನ್ನೆ ಲೈವ್ ಬಂದಾಗ ಅದು ಗೊತ್ತಾಯಿತು. ಹೀಗಾಗಿ ಯಾರಿಗೆ ಯೂಸ್ ಆಗುತ್ತೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ವೀಡಿಯೋಸನ್ನು ನೋಡಿ. ಯಾರಿಗೆಲ್ಲ ಯೂಸ್ಫುಲ್ ಆಗೋಲ್ಲ ಅಂಥವ್ರೇನು ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಇಲ್ಲ. ಪದೇ ಪದೇ ಹೇಳೋದಂತ ತಪ್ಪು ತಿಳ್ಕೊಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾಳೆ ಯಾವ ಕ್ವಶನ್ ಬಗ್ಗೆ ಏನಾದರೂ ಬಿಡಿಸಿ ತಿಳಿಸೋದಿದ್ದರೆ ಅಥವಾ ಯಾವ ಪಾರ್ಟ್ ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಭೌಗೋಳಿಕ ಅಥವಾ ಮೆಂಟಲ್ ಅಬಿಲಿಟಿ ಅಥವಾ ಜನರಲ್ ಸಾಮಾನ್ಯ ಜ್ಞಾನ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಅದರ ಪ್ರಕಾರ ವಿಡಿಯೋನ ಮಾಡಿಕೊಡ್ತೀನಿ. ಇವಾಗ ಈ ವಿಡಿಯೋನ ಮುಗಿಸೋಣ, ತುಂಬ ಲೆಂದಿ ಆಗ್ತಾಯಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.